ಅನುದಾನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಅನುದಾನ ಜಟಾಪಟಿ ನಡುವೆ ಕೇರಳಕ್ಕೆ ನೆರವು. ವಯನಾಡಿನ ಮೆಪ್ಪಾಡಿ ಭೂಕುಸಿತಕ್ಕೆ 10 ಕೋಟಿ, 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ 10 ಕೋಟಿ ಅನುದಾನ. ಎಸ್ಡಿಆರ್ಎಫ್ ಅನುದಾನ ನೀಡುತ್ತಾ ಇರುವುದಾಗಿ ಉಲ್ಲೇಖವಾಗಿದೆ. ಪೂರಕ ಅಂದಾಜಿನಲ್ಲಿ ವಯನಾಡಿಗೆ ಅನುದಾನದ ಉಲ್ಲೇಖವನ್ನ ಮಾಡಲಾಗಿದೆ. ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸ್ತಾ ಇರುವಂತಹ ವಯನಾಡ್ ಕ್ಷೇತ್ರ, ಈ ವಯನಾಡ್ ಕ್ಷೇತ್ರಕ್ಕೆ ಆ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ, 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ 10 ಕೋಟಿ ಅನುದಾನವನ್ನು ನೀಡಲಾಗಿದೆ. ಎಸ್ಡಿಆರ್ಎಫ್ ಅನುದಾನ ನೀಡುತ್ತಾ ಇರುವುದಾಗಿ ಉಲ್ಲೇಖಿಸಲಾಗಿದೆ. ಪೂರಕ ಅಂದಾಜಿನಲ್ಲಿ ವಯನಾಡ್ಗೆ ಅನುದಾನದ ಉಲ್ಲೇಖವನ್ನ ಮಾಡಲಾಗಿದೆ. ಈ ವಯನಾಡ್ ಕ್ಷೇತ್ರ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಇದೆ. ಅನುದಾನ ಜಟಾಪಟಿಯ ನಡುವೆ ಕೇರಳಕ್ಕೆ ಈಗ ಈ ರೀತಿ ನೆರವನ್ನ ನೀಡಲಾಗಿದೆ. ವಯನಾಡ್ನ ಮೆಪ್ಪಾಡಿ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ, ಅಲ್ಲಿನ 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ 10 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗಿದೆ. ಅನುದಾನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಜಟಾಪಟಿ ಆಗ್ತಿರುವಾಗಲೇ ಕೇರಳಕ್ಕೆ ಅನುದಾನವನ್ನ ನೀಡಲಾಗಿದೆ. ಮೆಪ್ಪಾಡಿ ಅನ್ನುವಲ್ಲಿ ಏನು ಭೂಕುಸಿತ ಆಗಿತ್ತು, ಅಲ್ಲಿನ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ 100 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿಯ ಅನುದಾನವನ್ನ ನೀಡಲಾಗಿದೆ. 10 ಕೋಟಿ ರೂಪಾಯಿ ಅನುದಾನಕ್ಕೆ ಕಾರಣ ಅಲ್ಲಿ ಇರುವ ಈ 100 ಕುಟುಂಬಗಳಿಗಾಗಿ ಪುನರ್ವಸತಿಗಾಗಿ ಈ ಹಣವನ್ನ ನೀಡಲಾಗಿದೆ. ಎಸ್ಡಿಆರ್ಎಫ್ ಅನುದಾನ ನೀಡುತ್ತಾ ಇರುವುದಾಗಿ ಉಲ್ಲೇಖ ಮಾಡಲಾಗಿದೆ. ಪೂರಕ ಅಂದಾಜಿನಲ್ಲಿ ವಯನಾಡ್ಗೆ ಅನುದಾನದ ಉಲ್ಲೇಖ ಅಲ್ಲಿ ಆಗಿರೋದು. ಎಸ್ಡಿಆರ್ಎಫ್ ಅನುದಾನ ನೀಡುವುದಾಗಿ ಉಲ್ಲೇಖ ಮಾಡಿದ್ದಾರೆ. ಭೂಕುಸಿತದಿಂದ ಹಾನಿಗೊಳಗಾದ ಕುಟುಂಬಕ್ಕೆ 10 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡುವ ತೀರ್ಮಾನ ಇದು. ವಯನಾಡ್ನ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ ಪರಿಹಾರ, 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ ಅನುದಾನವನ್ನ ಕೊಡುವ ತೀರ್ಮಾನಕ್ಕೆ ಬಂದಿದ್ದಾರೆ. ಚೂರನ್ಮಲ, ಮುಂಡಕೈ ಸೇರಿದಂತೆ ವಯನಾಡು ಆಸುಪಾಸಿನಲ್ಲಿ ಉಂಟಾದಂತಹ ಆ ಭೀಕರ ದುರಂತ ಇದೆಯಲ್ಲ, ಆ ದುರಂತದಲ್ಲಿ ಜನರು ತಮ್ಮ ಬದುಕು, ತಮ್ಮ ಮನೆ ಮಠ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಅವರ ಪುನರ್ವಸತಿಗಾಗಿ ಈಗ 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ 10 ಕೋಟಿ ರೂಪಾಯಿ ಪರಿಹಾರವನ್ನ ನೀಡುವಂತ ತೀರ್ಮಾನಕ್ಕೆ ಈಗ ಕೇರಳದ ಸರ್ಕಾರ ಮುಂದಾಗಿರೋದು. ಎಸ್ಡಿಆರ್ಎಫ್ ಅನುದಾನದ ಅಡಿಯಲ್ಲಿ ಪುನರ್ವಸತಿ ನಿರ್ಮಾಣಕ್ಕಾಗಿ ಈಗ ಅನುದಾನವನ್ನ ನೀಡೋ ತೀರ್ಮಾನ ಮಾಡಿದ್ದಾರೆ. ವಯನಾಡಿನ ಭೂಕುಸಿತ ಆಗಿರುವಂತಹ ದುರಂತದ ಆ ಸ್ಥಳಗಳಲ್ಲಿ ಮನೆ ಮಠ ಕಳ್ಕೊಂಡಂತಹ ಸಂತ್ರಸ್ತರಿಗೆ 10 ಕೋಟಿ ರೂಪಾಯಿ ಅನುದಾನದ ವಿಚಾರ. ಎಸ್ಡಿಆರ್ಎಫ್ ಅನುದಾನವನ್ನ ನೀಡುವುದಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ವಯನಾಡ್ನ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ ಪರಿಹಾರ. ಅನುದಾನ ಜಟಾಪಟಿ ನಡುವೆ ಕೇರಳಕ್ಕೆ ನೆರವು ನೀಡಿದ್ದಾರೆ ಸಿಎಂ. 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ ಅನುದಾನ. ನೋಡಿ, ಅವತ್ತು ಭೀಕರವಾದಂತಹ ದುರಂತ
ಅಲ್ಲಿ ಏನೂ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲಾ ನಾಮಾವಶೇಷವಾಗಿತ್ತು. ನಾವು ಕೂಡ ಹೋಗಿದ್ವಿ ಅಲ್ಲಿ. ವಯನಾಡಿನ ಚೂರನ್ಮಲೈ ಮತ್ತು ಮುಂಡಕೈಯಲ್ಲಿ ಸಂಭವಿಸಿರುವಂತಹ ಭೀಕರ ದುರಂತ, ಈ ದುರಂತದ ಅನುದಾನದ ವಿಚಾರವಾಗಿ ಈಗ ನಡೀತಾ ಇರುವಂತಹ ಜಟಾಪಟಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿ. ಹನುಮಂತು, ಏನಿದು ಜಟಾಪಟಿ? ಅಲ್ಲಿ ಮನೆ ಮಠ ಕಳ್ಕೊಂಡವರ ಬದುಕು ಹೇಗಿದೆ ಈಗ? ಕೇರಳ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ಇದೇನಿದು ವಿಚಾರ ಅಂತ? ವಯನಾಡು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆದಂತಹ ಕುಸಿತಕ್ಕೆ 10 ಕೋಟಿ ರೂಪಾಯಿ ಕೊಟ್ಟಿರುವಂತಹ ವಿಚಾರವನ್ನ ಈಗ ಆಕ್ಷೇಪವನ್ನ ವ್ಯಕ್ತ ಆಗ್ತಾ ಇರುವಂತದ್ದು. ಇಲ್ಲಿ ಒಂದ್ ಕಡೆಗೆ ರಾಜ್ಯದಲ್ಲಿ ಅನುದಾನದ ತಾರತಮ್ಯ ಜೋರಾಗಿ ನಡೀತಾ ಇದೆ, ಮತ್ತೊಂದು ಕಡೆಗೆ ಇಲ್ಲಿ ರಾಜ್ಯದಲ್ಲಿರುವಂತಹ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವುದೇ ರೀತಿಯ ಅನುದಾನ ಸಿಕ್ಕಿಲ್ಲ ಅನ್ನುವಂತ ಆರೋಪಗಳು ಮತ್ತೆ ನಿರಂತರ ಹೋರಾಟಗಳು ಪ್ರತಿಪಕ್ಷಗಳು ಮಾಡ್ತಾ ಇರುವಂತದ್ದು, ಮತ್ತೆ ಶಾಸಕರು ಮಾಡ್ತಾ ಇರುವಂತದ್ದು, ಮತ್ತೆ ಕಾಂಗ್ರೆಸ್ನ ನಾಯಕರು ಕೂಡ ಶಾಸಕರು ಕೂಡ ಒಂದಷ್ಟು ಅನುದಾನದ ವಿಚಾರ ನಮ್ಗೆ ಸರಿ ಸಿಗ್ತಾ ಇಲ್ಲ ಅನ್ನುವಂತ ಬೇಸರವನ್ನು ಅವರು ಹಾಕಿದ್ರು. ಈ ನಡುವೆ ಕೇರಳ ರಾಜ್ಯದಲ್ಲಿ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಭೂಕುಸಿತ ಏನಿದೆ ಆ ಒಂದು 100 ಕುಟುಂಬಗಳಿಗೆ ಸಹಾಯ ಆಗ್ಲಿ ಅಂತಂದೇಳಿ 10 ಕೋಟಿ ರೂಪಾಯಿ ಕೊಟ್ಟಿರುವಂತ ವಿಚಾರ ಈಗ ಒಂದಷ್ಟು ರಾಜಕೀಯ ವಿಚಾರ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸಂಸದೀಯ ಆಗಿರುವಂತ ಕಾರಣಕ್ಕಾಗಿ ಮತ್ತೆ ಅದು ಕಾಂಗ್ರೆಸ್ನ ಅಧಿನಾಯಕಿಯವರಿಗೆ ಈ ರೀತಿ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ ಅನ್ನೋಂತ ಒಂದಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ರಂಜಿತ್, ಓಕೆ, ಅಲ್ಲಿ ಸಂಸದರಾಗಿದ್ದು ಪ್ರಿಯಾಂಕಾ ಗಾಂಧಿ ವಾದ್ರಾ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅನುದಾನ ಕೊಟ್ಟರು ಅನ್ನೋದು ಈಗ ರಾಜಕೀಯ ಚರ್ಚೆಯ ಇದು ಹನುಮಂತು? ಖಂಡಿತವಾಗಿಯೂ ಕೂಡ ರಂಜಿತ್, ಇದು ಸದನದಲ್ಲೂ ಕೂಡ ಒಂದಷ್ಟು ಸದ್ದು ಮಾಡುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಅನುದಾನದ ತಾರತಮ್ಯ ಆಗ್ತಾ ಇದೆ. ರಾಜ್ಯದಲ್ಲಿರುವಂತಹ ಶಾಸಕರಿಗೆ, ಕ್ಷೇತ್ರಗಳಿಗೆ, ವಿಧಾನಸಭಾ ಕ್ಷೇತ್ರಗಳಿಗೆ ಸರಿಯಾದಂತಹ ಅನುದಾನಗಳು ಸಿಗ್ತಾ ಇಲ್ಲ, ಅಭಿವೃದ್ಧಿಗೆ ಪೂರಕವಾದಂತಹ ಹಣ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋಂತ ಟೀಕೆಗಳು ಇರ್ತವೆ. ಮತ್ತೆ ಪ್ರತಿಪಕ್ಷಗಳು ಮಾಡಿದಂತ ಆರೋಪ ಏನಂತಂದು ಹೇಳಿದ್ರೆ ಕಳೆದ 2-3 ವರ್ಷಗಳಿಂದ ಯಾವುದೇ ರೀತಿಯ ಒಂದಷ್ಟು ಕಾಮಗಾರಿಗಳು ಪೂರ್ಣಗೊಂಡಿಲ್ಲ, ಅಪೂರ್ಣ ಆಗಿದಾವೆ. ಇಂತಹ ಸಂದರ್ಭದಲ್ಲಿ 10 ಕೋಟಿ ರೂಪಾಯಿ ಬೇರೆ ರಾಜ್ಯದ್ದು ಮತ್ತು ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಕೊಡುವಂತದ್ದು, ಕೇರಳ ರಾಜ್ಯಕ್ಕೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಅವಶ್ಯಕ ಅನ್ನುವಂತ ಒಂದಷ್ಟು ಚರ್ಚೆಗಳು ಎತ್ತಿರುವಂತದ್ದು. ಇದನ್ನ ಕಾಂಗ್ರೆಸ್ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ. ಅನುದಾನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಅನುದಾನ ಜಟಾಪಟಿ ನಡುವೆ ಕೇರಳಕ್ಕೆ ನೆರವು. ವಯನಾಡಿನ ಮೆಪ್ಪಾಡಿ ಭೂಕುಸಿತಕ್ಕೆ 10 ಕೋಟಿ, 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ 10 ಕೋಟಿ ಅನುದಾನ, ಎಸ್ಡಿಆರ್ಎಫ್ ಅನುದಾನ ನೀಡ್ತಾ ಇರೋದಾಗಿ ಉಲ್ಲೇಖವಾಗಿದೆ. ಪೂರಕ ಅಂದಾಜಿನಲ್ಲಿ ವಯನಾಡಿಗೆ ಅನುದಾನದ ಉಲ್ಲೇಖವನ್ನ ಮಾಡಲಾಗಿದೆ. ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸ್ತಾ ಇರುವಂತಹ ವಯನಾಡ್ ಕ್ಷೇತ್ರ, ಈ ವಯನಾಡ್ ಕ್ಷೇತ್ರಕ್ಕೆ ಆ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ, 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ 10 ಕೋಟಿ ಅನುದಾನವನ್ನ ನೀಡಲಾಗಿದೆ. ಎಸ್ಡಿಆರ್ಎಫ್ ಅನುದಾನ ನೀಡ್ತಾ ಇರೋದಾಗಿ ಉಲ್ಲೇಖಿಸಲಾಗಿದೆ. ಪೂರಕ ಅಂದಾಜಿನಲ್ಲಿ ವಯನಾಡ್ಗೆ ಅನುದಾನದ ಉಲ್ಲೇಖವನ್ನ ಮಾಡಲಾಗಿದೆ. ಈ ವಯನಾಡ್ ಕ್ಷೇತ್ರ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ಇದು. ಅನುದಾನ ಜಟಾಪಟಿಯ ನಡುವೆ ಕೇರಳಕ್ಕೆ ಈಗ ಈ ರೀತಿ ನೆರವನ್ನ ನೀಡಲಾಗಿದೆ. ವಯನಾಡ್ನ ಮೆಪ್ಪಾಡಿ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ, ಅಲ್ಲಿನ 100 ಕುಟುಂಬಗಳಿಗೆ ಪುನರ್ವಸತಿಗಾಗಿ 10 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗಿದೆ. ಅನುದಾನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಜಟಾಪಟಿ ಆಗ್ತಿರುವಾಗಲೇ ಕೇರಳಕ್ಕೆ ಅನುದಾನವನ್ನ ನೀಡಲಾಗಿದೆ. ಮೆಪ್ಪಾಡಿ ಅನ್ನುವಲ್ಲಿ ಏನು ಭೂಕುಸಿತ ಆಗಿತ್ತು ಅಲ್ಲಿನ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ 100 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿಯ ಅನುದಾನವನ್ನ ನೀಡಲಾಗಿದೆ. 10 ಕೋಟಿ ರೂಪಾಯಿ ಅನುದಾನಕ್ಕೆ ಕಾರಣ ಅಲ್ಲಿ ಇರುವ ಈ 100 ಕುಟುಂಬಗಳಿಗಾಗಿ ಪುನರ್ವಸತಿಗಾಗಿ ಈ ಹಣವನ್ನ ನೀಡಲಾಗಿದೆ.
ಎಸ್ಡಿಆರ್ಎಫ್ ಅನುದಾನ ನೀಡ್ತಾ ಇರೋದಾಗಿ ಉಲ್ಲೇಖ ಮಾಡಲಾಗಿದೆ. ಪೂರಕ ಅಂದಾಜಿನಲ್ಲಿ ವಯನಾಡ್ಗೆ ಅನುದಾನದ ಉಲ್ಲೇಖ ಅಲ್ಲಿ ಆಗಿರೋದು.